ಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಒಂದ್ ಕಡೆ ನಾನು ಹೇಳಿರೋ ಸುಳ್ಳಿಗೆ ಕೋಪ, ಇನ್ನೊಂದ್ ಕಡೆ ನಿಮ್ ಮಗಳು ಕಾಣಿಸ್ತಿಲ್ಲ ಅನ್ನೋ ಭಯ. ಅದಕ್ಕೆ ನೀವ್ ಹೀಗೆ ಆಡ್ತಿರೋದು ಅನ್ನೋದು ನನಗ್ ಗೊತ್ತು. ಆದ್ರೆ ಒಂದು ನಿಮಿಷ ನನ್ನ ಮಾತು ಕೇಳಿ ಅಮ್ಮ. ನಾನ್ ನಿಮ್ಮ ಹತ್ರ ಸುಳ್ಳು ಹೇಳಿರೋದಕ್ಕೆ ಕಾರಣ ಇದೆ, ಅದ್ರ ಹಿಂದೆ ಇರೋ ಉದ್ದೇಶನೇ ಬೇರೆ. ನಾನು ಈಗ್ಲೂ ನಿಮ್ ವಟಾರದ ಹುಡುಗಾನೇನಮ್ಮ. ನೀವ್ ಒಂದ್ಸತಿ ಕರೆದ್ರೆ ಓಡ್ಕೊಂಬರೋಷ್ಟು ನಿಮ್ ಮೇಲೆ ಪ್ರೀತಿ ಇದೆ. ನನ್ನ ಬಗ್ಗೆ ಹೇಳಿರೋ ಮಾತಲ್ಲಿ ಸುಳ್ಳಿರ್ಬೋದು, ಆದ್ರೆ ನಿನ್ ಮೇಲೆ ತೋರಿಸಿರೋ ಪ್ರೀತಿ, ನನ್ನ ನಕ್ಷತ್ರ ಫ್ರೆಂಡ್ಶಿಪ್ ಯಾವ್ದ್ರಲ್ಲೂ ಸುಳ್ಳಿಲ್ಲ. ಇದು ಎರಡಕ್ಕೂ ನನ್ನ ಜೀವನದಲ್ಲಿ ಬೆಲೆ ಕಟ್ಟಕ್ಕೆ ಆಗಲ್ಲ. ನಾನು ಒಪ್ತೀನಮ್ಮ, ನಕ್ಷತ್ರನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಮೇಲೆ ಮಾತು ಕೊಟ್ಟಂತೆ ನಡ್ಕೊಬೇಕಾಗಿದ್ದು ನನ್ನ ಕೆಲ್ಸ. ಆದ್ರೆ ಇದೆಲ್ಲ ನನ್ನ ಕೈ ಮೀರಿ ನಡೆದಿದೆಯಮ್ಮ. ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಬೆಳಿಗ್ಗೆ ವಿಷಯ ಗೊತ್ತಾದಾಗಿಂದ ಬೀದಿ ಬೀದಿ ಸುತ್ತಿದ್ದೀನಿ, ಎಲ್ಲಾರನ್ನೂ ವಿಚಾರಿಸಿದ್ದೀನಿ. ಅವಳು ಸಿಗದೆ ಮನೆಗೆ ವಾಪಸ್ ಬರಬಾರ್ದು ಅಂತಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ವಿಧಿ ಇಲ್ಲದೆ ನಾನು ವಾಪಸ್ ಬಂದಿದ್ದೀನಮ್ಮ. ದಿಸ್ ಇಸ್ ಟೂ ಮಚ್. ಇಂಥವ್ರ ಮುಂದೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡ್ಬೇಕಾ? ಸುಮ್ನೆ ಹೊರಗೆ ಕಳ್ಸು ಭೂಪತಿ. ಅಮ್ಮ ಪ್ಲೀಸ್ ಹಾಗೆಲ್ಲ ಏನು ಅನ್ಬೇಡಮ್ಮ. ಮಗಳು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಹೀಗೆ ಮಾತಾಡ್ತಿದಾರೆ ಹೊರತು ಇವ್ರು ಯಾವತ್ತೂ ನನ್ನ ಜೊತೆ ಹೀಗೆಲ್ಲ ನಡ್ಕೊಂಡಾರೆ ಅಲ್ಲ. ಮಾತ್ ಕೊಟ್ಟು ಉಳಿಸ್ಕೊಳಕ್ಕಾಗದೆ ಹೆಲ್ಪ್ಲೆಸ್ ಆಗಿ ನಿಂತಿರೋದು ನಾನು. ಈಗ ಅವ್ರು ಬೈದ್ರು ಬೈಸ್ಕೊಳ್ಳೇಬೇಕು, ಆ ಅಧಿಕಾರ ಇದೆ ಅವ್ರಿಗೆ. ಭೂಪತಿ, ನನ್ ಮಗಳು ಎಲ್ಲಿದ್ದಾಳಪ್ಪ? ನನಗೆ ನಕ್ಷತ್ರ ನೋಡ್ದೆ ಇದ್ರೆ ಜೀವನೇ ಹೋದಂಗ ಆಗ್ತಾ ಇದೆ ಕಣೋ. ದಯವಿಟ್ಟು ನನ್ ಮಗಳನ್ನ ಹುಡುಕೊಡು ಭೂಪತಿ. ಕೈಯೆಲ್ಲ ಮುಗಿಬೇಡಿಯಮ್ಮ. ನೀವ್ ಧೈರ್ಯ ತಗೊಳ್ಳಿ, ನಕ್ಷತ್ರಂಗ್ ಏನು ಆಗಿರಲ್ಲ. ಅವಳನ್ನ ಸೇಫ್ ಆಗಿ ಮನೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನನ್ನ ನಂಬಿ ಅಮ್ಮ, ನಾನು ಇರೋವರೆಗೂ ನಕ್ಷತ್ರ ಏನು ಆಗಲ್ಲ. ನಂಬ್ತೀರಾ ಅಲ್ವಾ? ಅವಳಿಗೇನು ಆಗಲ್ಲಮ್ಮ. ಕಾರಿಂದ ಹೊರಗಡೆ ಹಾಕಿದಾಳಮ್ಮ ನನ್ನನ್ನ. ಒಳ ಕುತ್ಕೊಂಡು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದಾಳೆ, ನಂಗೆ ಏನು ಕೇಳಿಸ್ತಿಲ್ಲ. ಆದ್ರೆ ಅವಳು ನೋಡಿದ್ರೆ ಯಾರಿಗೋ ವಾರ್ನ್ ಮಾಡೋ ತರ ಇದೆ, ಯಾರಿಗೂ ಸರಿಯಾಗಿ ಬೈತಿದ್ದಾಳೆ. ಇಡಿಯಟ್, ಗೆಟ್ ಇನ್ಸೈಡ್. ಆಯ್ತಾ ಮ್ಯಾಮ್, ಬರ್ಲಾ? ನೋ ಪ್ರಾಬ್ಲಮ್ ಅಲ್ಲ? ಬಾ ಅಂದ್ರೆ ಏನರ್ಥ? ಏನಿಂದ ಹೊಸ ಡ್ರಾಮಾ? ಬಂದ್ ಕೂತ್ಕೋ. ಭೂಪತಿ, ನನ್ನ ಕ್ಷಮಿಸ್ಬಿಡಪ್ಪ. ನೀನ್ ಎಷ್ಟು ಒಳ್ಳೆ ಹುಡುಗ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು ಭೂಪತಿ.
ಅನ್ನ ಹಾಕಿರೋ ಕೈಯಮ್ಮ ಇದು. ನೀವೊಂದ್ ಏಟು ಹೊಡೆದ್ರು ತಪ್ಪಿಲ್ಲ ಅಮ್ಮ, ನಿಮ್ಗೆ ಹಕ್ಕಿದೆ. ನಾನಿವಾಗ ಏನ್ ಬೇಕಾದ್ರೂ ಆಗಿರ್ಬೋದಮ್ಮ, ಯಾರ ಮಗನಾದ್ರೂ ಆಗಿರ್ಬೋದು. ಆದ್ರೆ ನಾನು ಯಾವತ್ತಿದ್ರು ನಿಮ್ಮ ಮನೆ ಹುಡುಗ, ಅದನ್ನ ನಾನು ಮರೆಯಕ್ಕಾಗಲ್ಲ ಅಮ್ಮ. ದೇವ್ರೆ, ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಎಷ್ಟು ಒಳ್ಳೆ ಹುಡುಗಪ್ಪ ನೀನು, ಬಂಗಾರ ನೀನು. ನಿನ್ನಂತ ಹುಡುಗನ ಬಗ್ಗೆ ನಾನು ಏನೇನೋ ಮಾತಾಡ್ಬಿಟ್ನಲ್ಲಪ್ಪ. ಕ್ಷಮಿಸ್ಬಿಡು ಭೂಪತಿ, ಕ್ಷಮಿಸ್ಬಿಡಪ್ಪ. ಅಯ್ಯಯ್ಯೋ, ತಪ್ಪು ಮಾಡ್ರ ನಾನಮ್ಮ, ಕ್ಷಮೆ ಕೇಳ್ಬೇಕಾಗಿರೋದು ನಾನು. ಮಗಳು ಹೀಗಾಗಿದ್ದಾಳೆ ಅಂದ್ರೆ ಯಾರಿಗೆ ಆದ್ರೂ ಹೀಗಾಗೇ ಆಗತ್ತೆ. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಮ್ಮ. ಆದ್ರೆ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಮ್ಮ, ನಕ್ಷತ್ರ ಮನೆಗೆ ಬರ್ತಾಳೆ, ಸೇಫ್ ಆಗಿ ವಾಪಸ್ ಬರ್ತಾಳೆ. ನನ್ನನ್ನ ಹುಷಾರಾಗಿ ಹೋಗಿ ಬನ್ನಿ ಅಮ್ಮ. ಬರ್ತೀನಪ್ಪ. ಹುಷಾರಾಗಿ ಮನೆಗೆ ಡ್ರಾಪ್ ಮಾಡು. ರೀ, ಕಮಿಷನರ್ಗೆ ಇನ್ನೊಂದ್ಸಲ ಫೋನ್ ಮಾಡಿ ಏನಾದರೂ ಅಪ್ಡೇಟ್ ಇದೆಯಾ ಕೇಳ್ರಿ. ಪದೇ ಪದೇ ಕಾಲ್ ಮಾಡಕ್ಕಾಗತ್ತಾ ಆರ್ತಿ? ಅವ್ರಿಗೂ ಬೇರೆ ಕೆಲಸ ಅಂತ ಇರುತ್ತೆ. ನೋಡಿ, ಇಂಥ ಟೈಮ್ನಲ್ಲಿ ಸಂಕೋಚ, ನಾಚಿಕೆ ಎಲ್ಲಾನು ಬಿಟ್ಟೆ ಮಾತಾಡ್ಬೇಕಾಗತ್ತೆ. ಮಕ್ಳ ವಿಷಯ ಅಲ್ವಾ, ಏನ್ ಮಾಡೋದು? ಸ್ವಲ್ಪ ಹಿಂದೆ ಬಿದ್ದು ಕೇಳಲೇಬೇಕು ರೀ. ಹೌದಣ್ಣ, ಒಂದ್ಸಲ ಕೇಳು, ಕಾಲ್ ಮಾಡು. ನಮಸ್ಕಾರ ಸರ್, ಸಾರಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಆ ಹುಡುಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ನಿಂತ್ಕೋ. ಏನೋ ಆಗಿದೆ ನಿಂಗೆ ಭೂಪತಿ? ನಿಂಗ್ ಬೈಯಕ್ಕೋ ಮನ್ಸು ಬರ್ತಿಲ್ಲ ನಂಗೆ. ಆ ಲೆವೆಲ್ಗೆ ನಾನು ಡಿಸಪಾಯಿಂಟ್ ಮಾಡಿದ್ಯಾ? ಯಾಕೋ ಅಂತ ಜನರೆಲ್ಲ ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾ? ಯಾವ್ದೋ ಒಂದು ಹೆಂಗಸು ಶಕುಂತಲಾ ದೇವಿ ಮನೆ ಒಳಗ್ ನುಗ್ಗಿ ಅವಳ ಮಗನ್ ಮೇಲೆ ಕೈ ಮಾಡಿದ್ರೆ ಚೆನ್ನಾಗ್ ಕಾಣುತ್ತಾ? ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಾಳೆ ನಾನ್ ತಲೆ ಎತ್ಕೊಂಡು ಓಡಾಡಕ್ಕಾತ? ಅಮ್ಮ, ನೀನ್ ಅನ್ಕೊಂಡಂಗೆ ಮಾತಾಡ್ಬೇಡ. ಇದಕ್ಕೆಲ್ಲ ನೀನೇ ಕಾರಣ. ಯಾರ ಜೊತೆಲಿ ಇದೀನಿ ಅನ್ನೋದ್ ಮರ್ತು ಸಿಕ್ದವ್ರಿಗೆಲ್ಲ ನೀನು ಸಲಿಗೆ ಕೊಡ್ತೀಯಲ್ಲ, ಅದ್ರ ಪರಿಣಾಮ ಇದೇ ಆಗೋದು. ಇವತ್ ಕಾಲರ್ ಹಿಡ್ದವ್ರು ನಾಳೆ ಒಂದ್ ಏಟ್ ಕೊಟ್ರು ಆಶ್ಚರ್ಯ ಇಲ್ಲ. ಅವ್ರು ಒಂದ್ ಏಟು ಹೊಡೆದ್ರು ತಪ್ಪಿಲ್ಲ. ಅನ್ನ ಹಾಕಿದ್ದಾರೆ, ಆ ಅನ್ನದ ಋಣನ ಮರೆಯಕ. ಸ್ಟಾಪ್ ಇಟ್ ಭೂಪತಿ. ಋಣ 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 ಅಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಯಾಕೆ? ನೀನ್ PG ನಲ್ಲಿ ಇದ್ದಾಗ ಬಾಡಿಗೆ ಕಟ್ಟಿಲ್ವಾ? ಹಾಗೆ ತಿಂದ್ಯಾ? ಇಲ್ಲ ತಾನೆ? ಏನ್ ಬಂತು ಋಣ? ಸಾವಿರಾರು ಜನ ನಮ್ಮನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಆದ್ರೂ ನಾನು ಒಂದಿನದ ಮಟ್ಕು ಋಣದ್ ಮಾತಾಡಿಲ್ಲ. ಅಂತದ್ರಲ್ಲಿ ನಿಂದೇನೋ? ಇನ್ ನನ್ ಕೈಲಿ ಆಗಲ್ಲ ಭೂಪತಿ. ಐ ಆಮ್ ರಿಯಲಿ ಫ್ರಸ್ಟ್ರೇಟೆಡ್. ಇನ್ ನನ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಇದಕ್ಕೆಲ್ಲ ಕಾರಣ ಅವಳೇ. ಅವಳಿಂದ ನಿಂಗ್ ಒಂದ್ ನಿಮಿಷ ನೆಮ್ಮದಿ ಇಲ್ಲ. ರಾಜನ್ ತರ ಬದುಕ್ಬೇಕಾದವನು ಈಗ ಯಾರ್ಯಾರ ಮುಂದೆನೋ ಕೈ ಕಟ್ಕೊಂಡ್ ಬದುಕೋ ಹಾಗಾಗಿದೆ ನಿಂಗೆ. ಹಾಳಾಗಬಲ್ಲವನು ಅರಸನಾಗಬಲ್ಲ ಅಂತ ನೀನೇ ಹೇಳ್ಕೊಟ್ಟಿದ್ಯಲ್ಲಮ್ಮ. ಅಷ್ಟಕ್ಕೂ ನಾನು ಯಾರ ಮುಂದೆ ತಲೆ ಬಾಗ್ತಿದ್ದೀನಮ್ಮ? ನನ್ನನ್ನು ಪ್ರೀತಿಸ್ತವ್ರ ಮುಂದೆ ತಲೆ ಬಾಗೋದು ತಪ್ಪ? ಸರಿ, ತಪ್ಪಿನ ಪಾಠ ಹೇಳ್ಕೊಡಕ್ ಬರ್ಬೇಡ ಭೂಪತಿ. ನೀನ್ ಯಾಕಾದ್ರೂ ಆ PGಗ್ ಬಿಟ್ನೋ ಅನ್ನೋ ರಿಗ್ರೆಟ್ ನಂಗೆ ಇನ್ನೂ ಇದೆ. ಇನ್ ನನ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ.
ಯಾರೋ ಒಬ್ಳು ಬಂದು ನನ್ ಮುಂದೆನೆ ನನ್ ಮಗನ್ ಕಾಲರ್ ಹಿಡಿದ್ರೆ ಅದ್ ನಿಂಗ್ ಚಿಕ್ಕ ವಿಷಯನಾ? ನಾಳೆ ಯಾರೋ ನಂಗೆ ಹಂಗ್ ಮಾಡಿದ್ರೆ ನೀ ಸುಮ್ನಿರ್ತೀಯಾ? ಅಮ್ಮ ಹಾ, ನಂಗೂ ಹೀಗೆ ಆಗತ್ತೆ. ಪ್ರತಿ ಸಲ ನಿನ್ ಮುಖ ನೋಡ್ಕೊಂಡು ನಾನ್ ಸುಮ್ನಿರ್ತೀನಿ ಅಂತ ಅನ್ಕೋಬೇಡ. ನಾನ್ ತಾಳ್ಮೆ ಕಳ್ಕೊಂಡು ಅವ್ರಿಗೆಲ್ಲ ಏನಾದ್ರೂ ಮಾಡಕ್ ಮುಂಚೆ ಅವನ್ನೆಲ್ಲ ದೂರ ಇಡೋ. ಅಮ್ಮ ಟ್ರಸ್ಟ್ ಮೀ ಅಮ್ಮ, ಪ್ಲೀಸ್. ನಕ್ಷತ್ರದಿಂದ ಆಗ್ಲಿ ಅಥವಾ ಫ್ಯಾಮಿಲಿಯಿಂದ ಆಗ್ಲಿ ನಮಗ್ ತೊಂದರೆ ಆಗಲ್ಲ. ತೊಂದರೆ ಕೊಡೋ ಜನ ಅಲ್ಲ ಅಮ್ಮ ಅವರು. ಐ ಅಂಡರ್ಸ್ಟ್ಯಾಂಡ್. ನಿನಗಿದ್ರಿಂದ ನೋವಾಗಿದೆ, ನನಗದು ಗೊತ್ತು, ಅಂಡ್ ಐ ಆಮ್ ಸಾರಿ ಫಾರ್ ದಟ್. ಬಟ್ ಏನ್ ಮಾಡ್ಲಮ್ಮ, ನಕ್ಷತ್ರ ಕಾಣಿಸ್ತಿಲ್ಲ. ಅದ್ ಚಿಕ್ಕ ವಿಷಯ ಅಲ್ಲ ಅಲ್ವಾ? ಅವಳು ನನ್ನ ರೆಸ್ಪಾನ್ಸಿಬಿಲಿಟಿ ಅಮ್ಮ. ಅವಳನ್ನ ಹುಡುಕ್ ಕೊಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಪ್ಲೀಸ್ ನಾನು ಹೋಗ್ಬೇಕು. ಅಂಡ್ ಐ ಆಮ್ ಸಾರಿ ಅಮ್ಮ, ನಾನು ಹೋಗ್ತಿದ್ದೀನಿ. ನಕ್ಷತ್ರ, ಈ ಮನೆ ಮಗಳು ನಕ್ಷತ್ರ. ನೀನೇ ಆರ್ತಿ ಚಂದ್ರಶೇಖರ್ ಅವರ ನಿಜವಾದ ಮಗಳು.